ನಟ ಡಿಬಾಸ್ ದರ್ಶನ್ ಅವರು ಜೈಲಿನಲ್ಲಿ ಇರುವಂತಹ ವಿಚಾರ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದೀಗ ಮೊನ್ನೆ ಅಷ್ಟೇ ನಟ ಧನ್ವೀರ್ ಅವರು ಡಿಬಾಸ್ ದರ್ಶನ್ ಅವರನ್ನ ಭೇಟಿಗೆ ಅಂತ ಪರಪ್ಪರಗ್ನರ ಜೈಲ್ಗೆ ಸಹ ಹೋಗಿ ಭೇಟಿ ಮಾಡಿ ಮಾತನಾಡಿಸ್ಕೊಂಡು ಸಹ ಬಂದಿದ್ದಾರೆ. ರಾಮನ ಬಂಟ ಹನುಮಂತ ಅನ್ನುವ ರೀತಿಯ ಇದ್ದಾರೆ ಇವತ್ತಿಗೂ ಕೂಡ ಧನ್ವೀರ್ ಅವರು. ಸೊ ಕೊನೆ ತನಕ ಜೊತೆಗಿರುವಂತಹ ಒಂದು ಮಾತನ್ನು ಕೂಡ ಯಾವಾಗ್ಲೂ ಕೂಡ ತಿಳಿಸ್ತಾರೆ. ನಟ ಧನ್ವೀರ್ ಅವರು ರಕ್ತ ಸಂಬಂಧಿ ಅಲ್ಲದೆ ಹೋದ್ರು ಕೂಡ ಒಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚು ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಡಿಬಾಸ್ ದರ್ಶನ್ ಅವರ ಒಂದು ಜಾಮೀನು ವಿಚಾರಣೆ ಆಗಿರ್ಬೋದು ಎಲ್ಲವೂ ಕೂಡ ಅಂದ್ರೆ ಅವರ ಒಂದು ವಿಚಾರಣೆ ಪ್ರಕ್ರಿಯೆ ನಡೀತಾ ಇದೆ. ಸಾಕಷ್ಟು ರೀತಿಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಏನೊಂದು ಸಾಕ್ಷಿಗಳಿದಾವೆ, ಸುಮಾರು ಒಂದು 80 ಸಾಕ್ಷಿಯ ತನಕ ಇದಾವೆ. ಸೊ ಅದನ್ನೆಲ್ಲವೂ ಕೂಡ ಕವರ್ ಮಾಡ್ತಾ ಇದ್ದಾರೆ. ಈ ವರ್ಷದೊಳಗೆ ಕಂಪ್ಲೀಟ್ ಆಗಿ ಕವರ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಒಂದು ಕೋರ್ಟ್ ಅನುಮತಿ ನೀಡಿರುವಂತಹ ಪ್ರಕಾರ ಈ ವರ್ಷದೊಳಗೆ ಕಂಪ್ಲೀಟ್ ಆಗಿ ಕೇಸ್ನ ಏನೇನು ತನಿಖೆ ಆಗಿರ್ಬೋದು, ವಿಚಾರಣೆ ಎಲ್ಲವನ್ನೂ ಕೂಡ ಮಾಡಬೇಕು. ಮುಂದಿನ ವರ್ಷ ಅಂದ್ರೆ ಏಪ್ರಿಲ್ ಅಥವಾ ಮೇ ನಲ್ಲಿ ಡಿಬಾಸ್ ದರ್ಶನ್ ಅವರು ಜಾಮೀನ್ಗೆ ಅಪ್ಲೈ ಮಾಡಬಹುದು. ಆ ಬಳಿಕ ಡಿಬಾಸ್ ದರ್ಶನ್ ಅವರಿಗೆ ಜಾಮೀನು ಸಿಗುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ. ಸುಮಾರು 1-2 ತಿಂಗಳ ಬಳಿಕ ಇದೀಗ ಧನ್ವೀರ್ ಅವರು ದರ್ಶನ್ ಅವರನ್ನ ಸಹ ಹೋಗಿ ಭೇಟಿಯಾಗಿ ಮಾತನಾಡಿಸ್ಕೊಂಡು ಬಂದಿದ್ದಾರೆ. ಡಿಬಾಸ್ ದರ್ಶನ್ ಅವರು ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ ಅನ್ನುವಂತ ಒಂದು ಮಾತನ್ನ ಇದೀಗ ಧನ್ವೀರ್ ಅವರೇ ತಮ್ಮ ಒಂದು ಮಾತಿನ ಮೂಲಕ ತಿಳಿಸಿದ್ದಾರೆ. ದರ್ಶನ್ ಅವರ ಕೇಸ್ ನಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ತುಂಬಾನೇ ಪ್ರಯತ್ನ ಪಟ್ಟರು. ಹಿಂದೆ 2 ವರ್ಷಗಳಾಯ್ತು ದರ್ಶನ್ ಅವರಿಗೆ ಜಾಮೀನು ಸಿಗ್ತಾ. 2 ಸತಿ ಸಿಕ್ಕಿತ್ತು, ಮತ್ತೆ ಒಳಗಡೆ ಹೋದ್ರು. ಬಟ್ ಕಂಪ್ಲೀಟ್ ಆಗಿ ಜೈಲ್ ಒಳಗಡೆನೆ ಈಗ 2 ವರ್ಷ ಆಯ್ತು ಕಳೆಯುತ್ತಿದ್ದಾರೆ. ಸೊ ಈಗ 3ನೇ ವರ್ಷ ಇದೇನಾದ್ರೂ ಈ ವರ್ಷನೂ ಕೂಡ ಕಳೆದು ಮುಂದಿನ ವರ್ಷ ಅಂದ್ರೆ ಏಪ್ರಿಲ್ ತನಕ ಆದ್ರೆ 3ನೇ ವರ್ಷದ ತನಕ ಧನ್ವೀರ್ ದರ್ಶನ್ ಅವರು ಒಳಗಡೆ ಇರಬೇಕಾದಂತ ಒಂದು ಪರಿಸ್ಥಿತಿ. ಹೀಗಾಗಿ ವಿಜಯಲಕ್ಷ್ಮಿ ಅವರು ಪಟ್ಟಂತ ಒಂದು ಪ್ರಯತ್ನ, ದೇವಸ್ಥಾನಕ್ಕೆ ಹೋಗುವುದು ಎಲ್ಲವೂ ಕೂಡ ಮಾಡಿದ್ರು. ಬಟ್ ದರ್ಶನ್ ಅವರಿಗೆ ಜಾಮೀನು ಬಿಡುಗಡೆ ಭಾಗ್ಯ ಅಂತೂ ಲಭಿಸುತ್ತಿಲ್ಲ. ಸೊ ದರ್ಶನ್ ಅವ್ರನ್ನ ನೋಡ್ಕೊಂಡ್ ಬಂದಿದ್ದಾರೆ, ಆರಾಮಾಗಿದ್ದಾನಂತೆ ಡಿಬಾಸ್ ದರ್ಶನ್ ಅವರು. ಸೊ ವಿಜಯಲಕ್ಷ್ಮಿ ಅವರು ಕೂಡ ಅಷ್ಟೇ 10 ದಿವಸಕ್ಕೊಮ್ಮೆ ಹೋಗಿ ದರ್ಶನ್ ಅವರನ್ನ ನೋಡ್ಕೊಂಡು ಮಾತನಾಡಿಸ್ಕೊಂಡು ಬರ್ತಾರೆ. ಮೊನ್ನೆ ತಾನೆ ವಿಜಯಲಕ್ಷ್ಮಿ ಅವರ ಜೊತೆಗೆ ನಟಿ ರಕ್ಷಿತ್ ಅವರು ಸಹ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡ್ಕೊಂಡು ಬಂದ್ರು, ಯೋಗಕ್ಷೇಮ ವಿಚಾರಿಸ್ಕೊಂಡು ಬಂದ್ರು.